ಸೊ ಟೈಮ್ 4:33 ಆಯ್ತು, ನವೆಂಬರ್ 2023. ಯಾರ ಹತ್ರ ಹೋಗಿ ನಿಮ್ಗೆ ಹೇಳ್ತೀನಿ ಯಾರ್ಯಾರು ಹೋಗ್ತಾ ಇದೀವಿ ಅಂತ. ಇಲ್ಲಿ ನಿಂತಿದೆ. ಸೊ ಇದು ನಮ್ಮ ಬೇಬಿ, ಇದು ನಮ್ಮ ಬೇಬಿ ಅವ್ರ ತಂಗಿ ಬೇಬಿ. ಅದಕ್ಕೆ ಕಾಫಿ ಕುಡಿಯೋಣ ಅಂತ ನಿಲ್ಸಿದೀವಿ. ಇಲ್ಲಿ ನೋಡ್ ಮ್ಯಾನ್. ಸೊ ಗಾಯ್ಸ್, ಇದನ್ನೆಲ್ಲ ರೀಲ್ಸ್ ಅಲ್ಲಿ ನೋಡಿರ್ತೀರಾ, ನೋಡಿ ನಾನು ಲೈವ್ ಆಗಿ ತೋರಿಸ್ತಿದ್ದೀನಿ. ದಿ ಫೇಮಸ್ ಸಾಯಿಬಾಬಾ ಸ್ಟ್ಯಾಚು. ಟೋಲ್ ದಾಟಿದ ತಕ್ಷಣ ಲೆಫ್ಟ್ ಸೈಡ್ ಅಲ್ಲಿ ಟೋಲ್ ದಾಟಿದ ತಕ್ಷಣ ಟೋಲ್ ನೋಡಿ ಬಾಯ್ಸ್, ಟೋಲ್ ದಾಟಿದ ತಕ್ಷಣ ತಿನ್ನಂತ ಹೇಳ್ತಿದ್ದಾನೆ. ಎಷ್ಟು 5ನೇ ಟೋಲ ಮತ್ತೆ ಚಂದ. ಬೈಡಾ ಬಿಟ್ಟು ಆಲ್ಮೋಸ್ಟ್ ವಾಮಿಟ್ ಮಾಡೋ ಲೆವೆಲ್ ಅಲ್ಲಿ ಇದ್ದಾರೆ. ವಾಮಿಟ್ ಮಾಡತಾರಲ್ಲ, ತಲೆನೋವು ಬರ್ತಾ ಇದೆ. ಏ ಕತ್ತೆ ಸುಮ್ನಿರ. ಹೇ ಗಾಯ್ಸ್, ಹೋಲ್ಡ್ ಆನ್, 2 ಪಾರ್ಟ್ ಕೊಡ್ತಿದ್ದೀನಿ. Subscribe to Agastya Vlogs. इधर है तुम्हारा वाटरफॉल्स पूरा ड्राई हो गया. ನೀರು ಬರ್ತಾ ಇದೆಯಲ್ಲ ಗೊತ್ತಿಲ್ಲ ಅನ್ಸುತ್ತೆ. ಯಾವುದು ಎತ್ಬಿಡ್ತಾ ಗಾಲಿ. ಸೊ ಗಾಯ್ಸ್, ಚಾರ್ಮಾಡಿ ಘಾಟಲ್ಲಿ ಇದ್ದೀವಿ. ವ್ಯೂ ಪಾಯಿಂಟ್ ಹುಡುಕಿದ್ವಿ. ಲಾಸ್ಟ್ ಟೈಮ್ ಬಂದಿದ್ದೀವಿ. ವ್ಯೂ ಪಾಯಿಂಟ್ಸ್ ಯಾವುದು ಕಾಣಿಸ್ತಾ ಇಲ್ಲ. ಮುಂದೆ ಇದೆಯಾ ಅಥವಾ ಇಲ್ಲ ಗೊತ್ತಿಲ್ಲ. ಇಲ್ಲಿ ಯಾವುದೋ ಕೈಂಡ್ ಆಫ್ ಫಾಲ್ಸ್ ಥರ ನೀರು ಹರಿತಿದೆ, ಅಲ್ಲಿಗೆ ಬಂದಿದ್ದೀವಿ. 2019 ಬಂದ್ವಿ ಗುರು. ಅವಾಗಿಂದ 5 ವರ್ಷದಿಂದ ಬರ್ತಾನೆ ಇದ್ದೀವಿ. ಇವಾಗವರೆಗೂ ಆ ವ್ಯೂ ಪಾಯಿಂಟ್ ಸಿಗಲಿಲ್ಲ. ಸೊ ಅಲ್ಲಿ ಮೇಲ್ಗಡೆ ಇರೋರು ಉಗಿಯೋ ಎಂಜಿಲೆಲ್ಲ ಕೆಳಗಡೆ ಬರುತ್ತೆ. ಅದ್ರಲ್ಲಿ ಹೋಗಿ ಈಗ ನಾವು ಒದ್ಲಾಡೋಣ ಅಂತಿದ್ದೀವಿ. ಹಂಗೋಗು, ಸ್ಲಿಪ್ ಆಗುತ್ತೆ. ಬಾ, ಹುಷಾರು. ಹಿಂಗೋಗಿ ಹಿಂಬಾಡಲ್ಲಿ ಮಚ್ಚ. ಅದ್ವಿಗ್ ಬೆರಳು ಕೂಡ ದಪ್ಪ ಆಯ್ತು. ಇದುವರೆಗೆ ನಾವು ಕಂಡು ಕಾನರಿಯದ ಪಾಯಿಂಟ್ ಅಂತೂ ಫೋಟೋಸ್ ಚಿಂದಿಯಾಗೈತೆ. ಕಾಲಿಟ್ಟು ನೋಡೋಣ ಹೇಗಿದೆ. ಮಂಜು, ಇಂಡಿಯಾ ಅಂಕಲ್ ಸೆಲ್ಫಿ. ಮಂಜು 90 ಬಂದಾಗಿದ್ದು ಚಾರ್ಮಾಡಿ ಘಾಟ್. ಅವಾಗ ಜುಲೈಯಲ್ಲಿ ಬಂದ್ವಿ, ಮಳೆಗಾಲ. ಬಟ್ ಲಾಸ್ಟ್ ಟೈಮು ಇರಲಿಲ್ಲ, ಈ ಟೈಮು ತುಂಬ ಡಿಸಪಾಯಿಂಟ್ ಅಪ್ಪ. ಸ್ಟಾರ್ಟ್ ಮಾಡಿದಾಗಿಂದ ಇವಾಗವರೆಗೂ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ರಸ್ತೆ ಸರಿದಿದೆ. ನಿಧಾನವಾಗಿ ಚಲಿಸಿ ಅಂತ 108 ಮ್ಯಾಚಸ್ ಮಾಡಿಕ್ಕವ್ರೆ. ಜುಲೈ ಜೂನಲ್ಲಿ ಬಂದಿರೋ ಸರಿ ಆಗ್ತಿತ್ತು. ಇನ್ನು ಬರಲ್ಲ ನೆಕ್ಸ್ಟ್ ವರ್ಷ. ಫೋಟೋಶೂಟ್ ಮುಗೀತು. ಸೊ ಅಲ್ಲಿ ಫೋಟೋಶೂಟ್ ಮುಗೀತು. ಸೊ 10:30 ಧರ್ಮಸ್ಥಳ ರೀಚ್ ಆಗೋಣ ಅಂದ್ಕೊಂಡ್ವಿ. ಇಟ್ಸ್ ಅರೌಂಡ್ 11:35 ಆಯಿತು. ಅಕ್ಕ ತಂಗಿಂದಿರ ಕಾಟ ತಡ್ಕೊಳಕ್ಕಾಗ್ತಿಲ್ಲ. ಫೈನ್, ಇನ್ನೊಂದು 10 ನಿಮಿಷ ಇದ್ದು ಹೋಗೋಣ. ಒಂದು 12 ಗಂಟೆ ಒಳಗಡೆ ಆದರೂ ಹೋದ್ರೇ 3 ಗಂಟೆ ಒಳಗಡೆ ದರ್ಶನ ಮುಗಿಸೋಕ್ಕಾಗೋದು. ಹೇಳಿ ಮಂಜು ಅವರೇ, ತುಂಬ ಫೀಲ್ ಪಂಟ್ರಿಂಗ ವಾಟ್ ಇಸ್ ಮ್ಯಾಟರ್. ಅದು ಕೂಡ ಎತ್ತು ಕೊಟ್ರು ಅಂತ. ಸೊ 11:45 ಇಲ್ಲಿಂದ ಹೊರಟ್ವಿ. ಎಕ್ರಾಲವ್ ಏಯ್ ನಾ ಮಚ್ಚ ಬಿಡಿ ಪೊಸ್ಕೊಂಡ್ ಸೋಲಿಟ್ಟೆ. ಏಯ್ ಏರಿ ಧರ್ಮಸ್ಥಳ ಯಾರಿಗೆ ಬೇಕು ಬೇಡ. ಮಂದಿರ
இதமாய் பூவே காலை முதல் மாலை வரை தினமும் நானும் உன்னைத்தானே நினைச்சு வாழுறேன். வாலி போல பாட்டெழுத எனக்கு தெரியலைய, உன்னை பத்தி பாடாம தான் இருக்க முடியலைய. என்ன நானே திட்டி திட்டி பார்த்தேன், மனசு திருந்தவில்லை. என் மனசு உன்னை விட்டு ಗೈಸ್ ಗಂಟೆ 12:34 ಆಯ್ತು. ಧರ್ಮಸ್ಥಳ ಬಂದ್ರೆ ಎದಳ್ರಿ ಇನ್ನು 12 ಕಿಲೋಮೀಟರ್ ಹೋಗ್ಬೇಕು ಗುರು. ರೈಟ್ ಅವಸರ ಪಡಾದೆ, ಪರುಮ. ಇಷ್ಟು ಲೇಟ್ ಆಗಿ ಇಷ್ಟು ವರ್ಷದಾಗಿ ಬರೋಕೆ ಕಾರಣ ನಾವು ಸೆಲೆಕ್ಟ್ ಮಾಡಿದ ರೂಟು ಬೇಲೂರು. ಫೈನ್, ಇನ್ನೂ ಹೋಗಿ ನಮ್ಮ ಶಿಷ್ಯನ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಿಸಿ ಲೇ ಮಚ್ಚ. ಸೊ ಆ ಅಮ್ಮನ ವಾಮಿಟ್ ಬರೋ ನೋಡಿ, ಅದೇ ಪೊಸಿಷನ್ ಬೆಂಗಳೂರಿಂದ ಇಲ್ಲೋಗಿ ಮಲ್ಕೊಂಡ್ ಬಂದಿದೆ. ಈ ಅಪ್ಪನೇನೋ ಹುಡುಗಿ ಕೈ ಕೊಟ್ಲ ಅಂತ. ಸ್ಮೈಲ್ ನೋಡು ಈಗ ಮಚ್ಚ, ಸ್ಮೈಲ್ ನೋಡಿ ಅವನು ದೊಡ್ಡ ಅವನು. ಫೈನ್ ಗೈಸ್, ಹೌಎವರ್ 12:47 ಧರ್ಮಸ್ಥಳ ಬಂದು ರೀಚ್ ಆಗಿದ್ದೀವಿ. ಫಸ್ಟ್ ಇಲ್ಲಿಂದ ಹೋಗಿ ದೇವರಿಗೆ ಮುಡಿ ಕೊಟ್ಟು ಅಲ್ಲಿಂದ ನೇತ್ರಾವತಿ ಹೋಗಿ ಸ್ನಾನ ಮುಗಿಸಿ ದರ್ಶನ ಮುಗಿಸಿ ನಿಮ್ಮನ್ನ ಸಿಗ್ತೀನಿ. ಮುಡುಕಿ ಇಲ್ಲಿದೆ ನೇತ್ರಾವತಿ. ಅದು ಹೋಟೆಲ್ಗಳ ಹೆಸರು ನೇತ್ರಾವತಿ, ಗಂಗೋತ್ರಿ, ಸಾಕೇತ್. ಸೊ ಗಾಯ್ಸ್, ಈ ಮೂತಿ ನೋಡ್ಕೊಳ್ಳಿ. ಇನ್ನು 3 ತಿಂಗಳು ತಲೆ ಮೇಲೆ ಏನು ಇರಲ್ಲ. ಸೊ ಮುಡಿ ಕೊಡೋ ಜಾಗಕ್ಕೆ ಹೊರಟಿದ್ದೀವಿ. ನೋಡಿ, ಶ್ರೀ ಮಂಜುನಾಥನ ಆಲಯ ಹೋಗಿ ಮತ್ತೆ ನೇತ್ರಾವತಿ ಸ್ನಾನ ಮುಗಿಸಿ ಆಮೇಲೆ ಅಲ್ಲಿಗೆ ಹೋಗ್ಬೇಕು. ಬೇಗ ಎಲ್ರು ನೀನು ಕೂದಲಿದೆ ಕೀರ್ತಿಯನ್ನು ಎಲ್ಲ ತೆಗಿಲ್ಲ ಮಚ್ಚ, ಓನ್ಲಿ ಗ್ಲಿಮ್ಸ್. ಹೇ ಮಚ್ಚ, ವೆಲ್ಕಮ್ ಬ್ಯಾಕ್. ಯಾರೋ ನೀನು? ನೇತ್ರಾವತಿ ನದಿ ಹೊರಟ್ವಿ ಸ್ನಾನಕ್ಕೆ. ನಮ್ಮ ಗ್ಯಾಂಗ್ಸ್ಟರಲ್ಲಿ ನಿಂತಿದ್ದಾರೆ. ಅವನ ವೇಷವನ್ನು ನೀವು ಒಮ್ಮೆ ನೋಡಿ, ಅಲ್ಲಿ ನೋಡಿ. ಯಾಕೆ ಮಚ್ಚ ಟೆರರಿಸ್ಟ್ ಆಗ್ಬಿಟ್ಟಿದ್ಯಾ? ವಿ ಆರ್ ಅಟ್ ನೇತ್ರಾವತಿ ನದಿ. ನೀರು ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಸೆಕೆಂಡ್ 4th ಐತೆ. ದರ್ಶನಕ್ಕೆ ಹೊರಟ್ವಿ. ಟೈಮು 2:15, 2:15 ಲಾಸ್ಟ್ ದರ್ಶನ ಅಂದರು. ಸೊ ಒಳಗಡೆ ಬಿಡ್ತಾರಾ ಇಲ್ವಾ ಗೊತ್ತಿಲ್ಲ, ಹೋಗಿ ನೋಡೋಣ. ಸೊ 4 ಗಂಟೆಗೆ ಇನ್ನೂ 5 ನಿಮಿಷ ಇದೆ. ಜಸ್ಟ್ ಇವಾಗ ಮುಗಿಸ್ಕೊಂಡು ಬಂದ್ವಿ. ಟೈಮು 4:40 ಆಯಿತು. ದರ್ಶನ ಮಾಡಿಕೊಂಡು ಅನ್ನದಾನ ಮಾಡ್ಕೊಂಡು ಈಗ ಬಿಡ್ತಿದ್ದೀವಿ. ಇಲ್ಲಿಂದ 1 ಅವರ್ ತೋರಿಸ್ತಿದೆ ಕುಕ್ಕೆಗೆ. ಅಲ್ಲಿ ಹೋಗಿ ನಾವು 4 o'clock ಪ್ಲ್ಯಾನ್ ಹಾಕಿದ್ವಿ. ಸೊ ಬೇಲೂರು ರೂಟ್ ತೊಗೊಂಡಿದ್ದರಿಂದ 2 ಅವರ್ ಡಿಲೇ ಆಯಿತು. ಫೈನ್, ಅಲ್ಲಿಂದ ಹೊರಟಿ ಒಂದು 6 ಗಂಟೆ 6:30 ಒಳಗಡೆ ಇಲ್ಲಿ ಬಿಟ್ಟರೆ 10-11 ಗಂಟೆ ಬೆಂಗಳೂರು ರೀಚ್ ಆಗ್ಬೋದು. ಸೊ ಅಲ್ಲಿ ಹೋಗಿ ನೋಡೋಣ. ಲಾಸ್ಟ್ 10 hours ಅಂದ್ರೆ ಗಂಟೆ ಎಕ್ಸಾಕ್ಟ್ಲಿ 6:60, 6:30. ಟೈಮ್ 6:30 ಆಯಿತು. ಈಗ ಜಸ್ಟ್ ಕುಕ್ಕೆಗೆ ರೀಚ್ ಆಗಿದ್ದೀವಿ. ಓ ಟೆಂಪಲ್ ಎಲ್ಲಿ ಗುರು ಕಾಣಿಸ್ತಾನಿಲ್ಲ. ಎಲ್ಲೋ ದೇವಸ್ಥಾನ ಕಾಣಿಸ್ತಿಲ್ಲ. ಅವಳು ಎಲ್ಲಿಗೋ ಕರ್ಕೊಂಬಂದಿದ್ಯಾ? ಹೇಳಿದಲ್ಲ ಅಲ್ಲಿ ಐತೆ ಅಂತ ತೋರಿಸ್ತೇವೆ. ಅಲ್ಲಿ ಸ್ವಲ್ಪ ಮುಂದೆ ರೈಟ್ ಬರುತ್ತೆ. ಸೊ
ಸೊ ಬೈಕಲ್ಲಿ ಬಂದಾಗ ಬೇಲೂರು ರೋಡು ಸಿಕ್ಕಾಪಟ್ಟೆ ಈಸಿ ಸರಿ ಅಂತ ಆ ರೋಡಲ್ಲಿ ಬಂದು 2 ಅವರ್ ಡಿಲೇ ಆಗಿತ್ತು. ಇಲ್ಲ ನನ್ನ ಪ್ಲಾನ್ ಇದ್ದ ಪ್ರಕಾರ 4:15 5 ಗಂಟೆ ಇಲ್ಲಿ ಬಿಟ್ಟು 11 ಗಂಟೆ ಮನೆಗೆ ಹೋಗ್ಬಿಡೋಣ ಅಂತ. ಸೊ ಇನ್ನೂ ಇಲ್ಲಿ ಎಷ್ಟು ರಶ್ ಆಯಿತೋ ಗೊತ್ತಿಲ್ಲ. ಇಲ್ಲಿ ಲೈಕ್ 3:15 ಬರಬೇಕಾಗಿರೋ ಪ್ಲ್ಯಾನು, ಟೈಮ್ 6:30 ಆಯಿತು, 3 ಅವರ್ ಡಿಲೇ. ನೋಡಿ ಎಲಿಫೆಂಟ್ ಬರ್ತಿದೆ, ನಿಮ್ಗೆ ತೋರಿಸ್ತೀನಿ ಬನ್ನಿ. ಸೊ ಅಲ್ಲಿ ನೋಡಿ ಆನೆ ಹೋಗುತ್ತಿದೆ. ಸೊ ಇದೇ ಆನೆ ಕೈಯಲ್ಲಿ ಅಷ್ಟು ವರ್ಷ ಆಶೀರ್ವಾದ ತೊಗೊಂಡಿದ್ದೆ. ನೋಡಿ ಸ್ನೇಹಿತರೆ, ಆನೆ ದರ್ಶನ ಮುಗೀತು. ನಿಮಗೆ ಎಲಿಫೆಂಟ್ ತೋರಿಸ್ತೀನಿ ಬನ್ನಿ. ಹೋಗ್ತೀಯಾ? ಇವ್ ಪೋಯ್ ಮಂಡೆ ನಿಂತು ನಾ ಎಲ್ಲೋ ಕಲಿ ಕುಡ್ಕದಾಗ ನಬ್ಲೆಲ್ಲ ಪ್ರಸನ್ನ ಒಂದೇ ಏಟು ಅರ್ಧ ಕಿಲೋಮೀಟರ್ ಏಯ್ ಬಾ ಅಂದೆ. கொடுங்கடா போனா ನೋಡು ಬಿಡ್ಲಿಯೋ ಅಂತೆ. ಸೊ ದರ್ಶನ ಆಯಿತು, ಆನೆ ಕೈಯಲ್ಲಿ ಆಶೀರ್ವಾದ ಮಾಡ್ಕೊಂಡಾಯ್ತು. ಈಗ ಎಕ್ಸಿಟ್ ಆಗೋ ಸಮಯ. ಅಷ್ಟೇ ಟೈಮು 7:05 ಆಯಿತು. ನಾನು ಬೆಂಗಳೂರಿಗೆ ಓಡೋದೆ. ನನ್ನ ಪ್ರಕಾರ ಇಲ್ಲಿಂದ ಒಂದು 6 ಅವರ್ ಅಂದರು 8, 9, 10, 11, 12, 1 o'clock ಆಗುತ್ತೆ. ಸೊ ಫೈನ್ ಹೈವರ್ಗೂ ರೀಚ್ ಆಗಿಬಿಟ್ಟು ಆಮೇಲೆ ಏನು ಎತ್ತ ಅಂತ ನೋಡೋಣ. ಫೈನ್ ಗಾಯ್ಸ್, ಕಾರ್ ಹತ್ರ ಹೋಗಿ ವ್ಲಾಗ್ ಮಾಡ್ತೀನಿ. 7:33 ವಿ ಆರ್ ಲಿವಿಂಗ್ ಫ್ರಮ್ ಕೊಕ್ಕೆ. ಸೊ ಅಷ್ಟೇ, ನಿಮ್ಮನ್ನು ಸಕಲೇಶ್ಪುರಲ್ಲಿ ಹೋಗಿ ಮೀಟ್ ಮಾಡ್ತೀನಿ. ಸೊ 9:31 ಸಕಲೇಶ್ಪುರ ಐತೆ. ಅದು ನಮ್ಮ ತವರು ಹೋಟ್ಲಿದ್ದಂಗೆ, ಹೋಟೆಲ್ ಶ್ರೀನಿವಾಸ ಅಂತ. ಸೊ ಅವಾಗ ಮಂಗ್ಳೂರಿಗೆ ಹೋಗಿದ್ವಿ, ನಾನು ಬರತ್ತು, ನಮ್ಮ ಎಕ್ಸ್ ಎಂಪ್ಲಾಯಿ ಆಫ್ ದಿ ಎತ್ಲಾಂಡಿಸ್ ಆ್ಯಂಡ್ ಸಾಯಿ. ಇದೇ ಹೋಟ್ಲಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಸೊ ಅಲ್ಲಲ್ಲಿ ಒಂದೊಂದು ಹೋಟ್ಲ್ ಇಟ್ಕೊಂಡಿದ್ದೀವಿ ಗುರು. ಫೈನ್ ಊಟ ಮಾಡಿಬಿಟ್ಟು ಇಲ್ಲೇ 9:30 ಆಯಿತು. ಬೆಂಗಳೂರು ಎಷ್ಟು ಗಂಟೆಗೆ ಹೋಗುತ್ತೆ ನಮ್ಮ ಪ್ರಕಾರ ಒಂದು 5 hours ಅಂದರು. 10, 11, 12, 2:15 ಗುರು. ಅಷ್ಟು ಲೇಟ್ ಆಗಬಾರ್ದು, ನೋಡೋಣ. ಫೈನ್ ಊಟ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ. 9:59 ಆಯಿತು. ಅರ್ಧ ಗಂಟೆನ 3/4 ಗಂಟೆನ ಊಟ ಆಯಿತು. ಹೊಟ್ಟೆ ಫುಲ್ ಆಗಿದೆ. ಒಂದು 1 o'clock ಒಳಗಡೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ನೋಡೋಣ. ಸೀರಿಯಸ್ಲಿ ಈ ರೂಟು ಏನೋ ಅಂದ್ಕೊಂಡಿದ್ದೆ ನಾನು. ಕುಕ್ಕೆಯಿಂದ ರಿಟರ್ನ್ ಬಂದಿದ್ದು ಗುಂಡ್ಯಾ ಮತ್ತು ಶಿರಾಡಿ ಘಾಟ್ ಎತ್ತಿ ಸಕಲೇಶ್ಪುರ ಬಂದ್ವಿ. ಶಿರಾಡಿ ಘಾಟ್ ಅಂತೂ ಚಿಂದಿಗೋರು. ನಾನು ಬೆಳಗ್ಗೆನೇ ಹೇಳಿದ್ನಲ್ಲ, ಕಾರ್ ಮಾಡಿ ಆಗಲಿ ಇದಾಗಲಿ ಚಿಂದಿ. ಸೊ ಹೊಟ್ಟೆ ಫುಲ್ ಆಗಿದೆ. ಸೊ ವಾಕಿಂಗ್ ಮಾಡ್ತಾ ಇದ್ದೀನಿ. ಅವರೆಲ್ಲ ಕಾರಲ್ಲಿ ಕೂತಿದ್ದಾರೆ. ಕರೆಕ್ಟಾಗಿ 10 o'clock ಆಯಿತು. ಜಸ್ಟ್ ಲೀವಿಂಗ್ ಹಿಯರ್. ಬಾಯ್ ಬಾಯ್. இந்த பூசரிகளை விட்டுருப்பாங்க, மொட்டை அடிச்சுட்டு மட்டும் முடி அந்த மாதிரி அந்த இடத்துல 1, 2, 3, 4, 5.
ಈ ಕಾಲಂಗೆ ಇಡಬೇಡ ಶಿಶಾಲು ರಾಮ ತುಂಗ್ರಿ ಅದೇ ತೆಗಿಬೇಡ ಶಿಷ್ಯ. ಏನು ವ್ಯಾಪಾರನೇ ಮಾಡಿ ಮತ್ತೆ ಎವ್ರಿಗೆ ಗೆಳತಿ ಕೆಮ್ಮಿದರೆ ಪ್ರಯಾಣ ಗ್ಯಾರಂಟಿ. CEO of Belva Steel, Texas. Same. Which one? ಇಂಡಿಯಾ. India. ಗಾಯ್ಸ್ ಗಂಟೆ ಎಕ್ಸಾಕ್ಟ್ಲಿ 1 o'clock ಆಯಿತು. ಕಾರ್ ಪಾರ್ಕ್ ಮಾಡಿಬಿಟ್ಟು ಸೊ ಗಾಡಿ ಪಾರ್ಕ್ ಮಾಡಾಯ್ತು. ಇವರೆಲ್ಲ ಹೊರಟ್ರು. ಬಾಯ್ ಮಚ್ಚ ಬಾಯ್ಡ. ಸೊ ಹೋಗಿ ಕಾರ್ ಕೀ ಕೊಟ್ಬಿಟ್ಟು ಇಲ್ಲಿಂದ ಮನೆಗೆ ಹೋಗುವಾಗ ಮಿಕ್ಕಿದ್ದು ಮಾತಾಡೋಣ. ಸರಿ ಮಚ್ಚ ಬಾಯ್. ಹಂಗೆ ಇಕ್ಕೊಂಬಿಟ್ರೆ ಇಲ್ಲಿ ಗಾಡಿ ತಂದೆ ಅಷ್ಟೇ ಗಾಯ್ಸ್. ಎಕ್ಸಾಕ್ಟ್ಲಿ 1:31 ಆಯಿತು. ಸೊ 10ರಿಂದ 11 ಗಂಟೆ ಪ್ಲ್ಯಾನ್ ಹಾಕಿ ಬೇಲೂರು ರೂಟ್ ತೊಗೊಂಡು ಫೋಟೋ ಶೂಟ್ ಅದಿದ್ದು ಅಂತ ಡಿಲೇ ಆಯಿತು. ದಟ್ಸ್ ಫೈನ್, ಎಲ್ಲ ಇದ್ದಿದ್ದೆ. ಸೊ ಫಸ್ಟ್ ಮನೆಗೆ ಹೋಗಿ ವಾಶ್ರೂಮ್ ಹೋಗ್ಬೇಕು ಗುರು. ಹೊಟ್ಟೆ ಕ್ಲಿಯರ್ ಮಾಡ್ಕೊಬೇಕು. ಅಯ್ಯೋ ನಡಿ ಅಷ್ಟೇ. ಸೊ ಅಷ್ಟೇ ಗುರು, ಹೊರಟ್ವಿ ಮನೆಗೆ. ಏಯ್ ಯಾರು ಮಚ್ಚ? ಮತ್ತೆಗೆ ಅಂದರೆ ಈಗ ಅಂಚಲಿ ಬೀಳ್ಬೋದು. ಇನ್ನೇ ಹಿಡಿದಷ್ಟ. ಹೇಳು. ಸರಿ ಸರಿ. ಯಾಕೆ ಹಂಗ್ ಮಾತಾಡ್ಸ ಇಯರ್ಫೋನ್ ಹಾಕ್ಕೊಂಡಿಲ್ಲ, ಹೊರಡ್ಬೇಕು, ಟೈಮ್ ಆಯ್ತು, ಅದಕ್ಕೆ ಲೌಡ್ ಸ್ಪೀಕರ್ ಹಾಕಿ. ಹಾಂ ಸ್ಲೋ ಹೋಗು. ಬಾಯ್. ಇದು ಯಾವ್ದು ಗುರು? ಹಿಂದ್ಗಡೆ ಒಂದು ಬ್ಯಾಗು, ಮುಂದ್ಗಡೆ ಒಂದು ಬ್ಯಾಗ್. ನನ್ನ ಜೀವನ. ಸರಿ ಮಚ್ಚ ಬಾಯ್. ಹೋಗಿ ಮೆಸೇಜ್ ಹಾಕು. ಬಾಯ್ಡಾ ಹೋಯ್ರ್ವ್ಯಾ? ಬಾಯ್ಡಾ ಮಂಜು. ಎಲ್ಲೂ ಗುರು ಬಾಲ್ಕನಿಗೆ ನಮ್ಮ ಹುಡುಗಿ ಟಾಟಾ ಹೇಳೋಕ್ಕೆ ಬಂದಿಲ್ಲ. ಎಲ್ಲ ಅಷ್ಟೇ ಕಮಿಟಾಗಿ ಮನೇಲಿ ಒಪ್ಕೊಳ್ಳೋವರೆಗೂ. ಫೈನ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್ಸ್. ಸೊ ವ್ಲಾಗಲ್ಲಿ ಕಂಟೆಂಟ್ ಏನಿದೆಯೋ ನನಗಂತೂ ನಿಜ ಗೊತ್ತಿಲ್ಲ. ಸುಮ್ಮನೆ ಹೋಗಿದ್ದ ಕಡೆ ಎಲ್ಲ ಇದು 3ನೇ ಟೋಲು, ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತಿದ್ದೆ. ಇವತ್ತು ಎಕ್ಸ್ಪ್ಲೋರ್ ಮಾಡ್ತಿಲ್ಲ, ಆದಷ್ಟು ಬೇಗ ಎಕ್ಸ್ಪ್ಲೋರ್ ಮಾಡೋಣ. ಲಾಸ್ಟ್ ಟೈಮು ಉಡುಪಿಗೆ ಹೋಗಿದ್ವಲ್ಲ, ಅವಾಗ ರಿಟರ್ನ್ ಬರುವಾಗ ಕಾರ್ಕಳ, ಚಾರ್ಮಾಡಿ ಘಾಟು, ಬೇಲೂರು ಮೇಲೆ ಬಂದು ಹಾಸನ್ ಜಾಯ್ನ್ ಆದ್ವಿ. ಸೊ ಅವಾಗ ರೋಡ್ ಚೆನ್ನಾಗಿದ್ದು, ಸರಿ ಅದೇ ರೋಡ್ ಚೆನ್ನಾಗಿರುತ್ತೆ ಅಂತ ಇವತ್ತು ಬೆಳಗ್ಗೆ ಹೋಗ್ಬೇಕಂದ್ರೆ ಅದೇ ರೂಟ್ ಚೂಸ್ ಮಾಡ್ಕೊಂಡೆ. ಬಟ್ ಸಕಲೇಶ್ಪುರ ಹೋಗಿದ್ರೆ 100% ನಮಗೆ ಮಂತು ಸಿಕ್ಕಾಪಟ್ಟೆ ಸೇವ್ ಆಗ್ತಿತ್ತು. ಫೈನ್. ಸೊ ಅದೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿ ಇರಲಿಲ್ಲ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಕುಕ್ಕೆ ಹೋಗಿ 6:30 ಆಯಿತು. ಸೊ ಎಕ್ಸಾಕ್ಟ್ಲಿ 1 ಅವರಲ್ಲಿದ್ದು. ಸೊ ಅಲ್ಲಿಂದ ಹೊರಟು ಬಂದ್ವಿ. ಎಕ್ಸ್ಪೆಕ್ಟ್ ಮಾಡಿದ್ದು 1 o'clock. ಸೊ 10 ನಿಮಿಷ ಏನೋ ಡಿಲೇ ಆಗಿ ಬಂದೆ. ಫೈನ್, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಅಷ್ಟೇ. ಯಾವುದಾದ್ರೂ ರೀತಿಯಲ್ಲಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಸೊ ನೀವು ಮಾಡೋ ಒಂದೊಂದು ಲೈಕ್ ಕೂಡ ಈಗ ನೆಕ್ಸ್ಟ್ ವಿಡಿಯೋ ಮಾಡಬಾರ್ದಾ ಅನ್ನೋ ಒಂದು ಮೋಟಿವೇಶನ್ನ 100% ನನಗೆ ಕೊಡುತ್ತೆ. ಇದೇ ಥರ ಡೈಲಿ ಅಪ್ಡೇಟ್ಸ್ಗೋಸ್ಕರ ನಾನು ಇನ್ಸ್ಟಾಗ್ರಾಮ್ ID ಕೆಳಗಡೆ ಶೋ ಅಪ್ ಮಾಡ್ತಿದ್ದೀನಿ, ಪ್ರಿನ್ಸ್ ಅಗಸ್ತ್ಯ ಅಂತ. ಇನ್ಸ್ಟಾಗ್ರಾಮಲ್ಲಿ ಮರೀದೆ ಫಾಲೋ ಮಾಡ್ಕೊಂಬಿಡಿ.
ತುಂಬಾ ಭಯ ಆಗಿತ್ತು. ಘಾಟ್ ಸೆಕ್ಷನ್ ಬೇರೆ ಫಸ್ಟ್ ಟೈಮ್ ಡ್ರೈವ್ ಮಾಡ್ತಿದ್ದೀನಿ, ಅದು ಒಂದೇ ದಿನದಲ್ಲಿ ಲೈಕ್ ದೊಡ್ಡವ್ರು ಯಾರು ಇಲ್ದಂಗೆ ಬೇರೆ ನಾವು ನಮ್ಮ ಏಜ್ ಸರ್ಕಲಲ್ಲಿರೋರೇ ಹೋಗಿ ಬರ್ತಿದ್ದೀವಿ. ಸೊ ಇದೆಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ತುಂಬ ಭಯ ಆಯಿತು. ಬಟ್ ಹೈವೇ ಒಂದು ಟಚ್ ಆಗಿದ ತಕ್ಷಣ ಹೆವಿ ಕಾನ್ಫಿಡೆನ್ಸ್ ಬಂತು. ಅದೇ ಥರ ಚಾರ್ಮಡಿ ಘಾಟು ಚಿಂದಿಯಾಗಿ ಚಚ್ಕೊಂಡೋದೆ. ರಿಟರ್ನ್ ಬರುವಾಗಲೂ ಶಿರಾಡಿ ಘಾಟಲ್ಲಿ ಬಂದ್ವಿ. ಶಕ್ಲೇಶ್ಪುರ ಬಂದು ಊಟ ಮಾಡಿದ್ವಿ. ಊಟ ಮಾಡಿ ಒಂದು 5 ಮಿನಿಟ್ಸಲ್ಲೇ ಎಲ್ಲರೂ ದಬಾಕೊಂಬಿಟ್ರು. ಇಟ್ ಮೀನ್ಸ್ ಎಲ್ಲ ಫುಲ್ಲು ನಿದ್ರೆಗೆ ಜಾರಿ ಬಿಟ್ಟರು. ಸೊ ಏನು ಮಾಡೋದು ಅಂತ ನಾನು ಮಂಜು ಹತ್ರ ಸ್ವಲ್ಪ ಮಾತಾಡ್ತಿದ್ದೆ. ಅವನು ಒಂದು 20 ನಿಮಿಷದಲ್ಲಿ ಅವನು ಮಲ್ಕೊಂಬಿಟ್ಟ. ಸೊ ಹೆವಿ ನಿದ್ದೆ ಹತ್ತಾಯಿತು ನನಗೂ. ಏನು ಮಾಡೋದು ಅಂದಾಗ ಯಾವನ KA 51 ಗಾಡಿ ಶಿಫ್ಟು ಹಳೆ ಮಾಡಲು ಹತ್ರ ಬಂದು ಕ್ಲೋಸ್ ಕಾಲಲ್ಲಿ ಹೋದ. ಸೊ ನನಗೆ ಟ್ರಿಗರ್ ಆಯಿತು. ಸೊ ಅಲ್ಲಿಂದ ಹಿಡ್ಕೊಂಡು ಕರೆಕ್ಟಾಗಿ ಒಂದು 60 ಕಿಲೋಮೀಟ್ರ್ ರೇಸ್ ಆಡ್ಕೊಂಡು ಬಂದಿದ್ದೀವಿ. ಅಂದರೆ ಜಾಸ್ತಿ ಏನು ಕ್ರೂಸ್ ಮಾಡಿಲ್ಲ, 150 160 ಅಷ್ಟೇ ಕ್ರೂಸ್ ಮಾಡ್ಕೊಂಡು ಬಂದಿದ್ದು. ಕರೆಕ್ಟಾಗಿ ನೆಲಮಂಗ್ಲಾಗ ಯಾರು ಫಸ್ಟ್ ಹೋಗ್ತಾರೆ ಅಂದರೆ ಲೈಕ್ ಅವನನ್ನು ಒಂದ್ಸಲ ಬಿಟ್ ಮಾಡ್ದೆ, ಮತ್ತೆ ನಾನು ಅವನ್ನ ಒಂದ್ಸಲ ಬಿಟ್ ಮಾಡಿದೆ, ಮತ್ತೆ ಅವನು ಒಂದ್ಸಲ ಬೀಟ್ ಮಾಡ್ದೆ. ಮತ್ತೆ ನಾನು ಅದ್ರ ಮೇಲೆ ರಿಸ್ಕ್ ತೊಗೊಳಕ್ಕೆ ಹೋಗಿಲ್ಲ. ನಮ್ಮ ಇಷ್ಟು ಜನ ಇದ್ದಾರೆ, ಸೇಫಾಗಿ ಮನೆಗೆ ಹೋಗ್ಬೇಕನ್ನೋ ಒಂದೇ ರೀಸನಲ್ಲಿ. ಸೊ ಆರಾಮಾಗಿ 120 110 ಅದೇ ಸ್ಪೀಡಲ್ಲಿ ಬಂದು ಕೊನೆಗೆ 1 o'clock ರೀಚ್ ಆದ್ವಿ. ಫೈನ್. ಇನ್ಮೇಲೆ ಯಾವ ಘಾಟ್ ಸೆಕ್ಷನ್ ಆಗಲಿ ಯಾವ ಆಫ್ ರೋಡ್ ಆಗಲಿ ಆರಾಮಾಗಿ ಹೋಗ್ತೀನಿ. ಇನ್ನೊಂದೇನಂದರೆ ನನ್ನ ಪೋಲೋದಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಸಿಕ್ಕಾಪಟ್ಟೆ ಕಮ್ಮಿ ಕಂಪೇರ್ ಟು ಪಂಚ್. ಬಟ್ ಸಸ್ಪೆನ್ಷನ್ ವೈಸು ಹೊಸ ಗಾಡಿ ಅಂತ ಏನೋ ಗೊತ್ತಿಲ್ಲ, ಪಂಚಲ್ಲಂತೂ ಸಿಕ್ಕಾಪಟ್ಟೆ ಐತೆ. ಯಾವುದೇ ಬ್ಯಾಕ್ ಪೈನ್ ಆಗಲಿ ಅಥವಾ ತೊಡೆ ನೋವು ಕಾಲು ನೋವು ಯಾವುದೇ ರೀತಿ ನನಗೆ ಫೀಲ್ ಆಗಿಲ್ಲ. ಬಟ್ ಸಾಯಂಕಾಲ ಧರ್ಮಸ್ಥಳದಿಂದ ಕುಕ್ಕೆ ಓಡುವಾಗ ಏನಾಯ್ತೋ ಗೊತ್ತಿಲ್ಲ, ಗಾಡಿ ಅಂತೂ ಸಿಕ್ಕಾಪಟ್ಟೆ ಪವರ್ ಆಗೋಯ್ತು. ಆ ಇನಿಷಿಯಲ್ ಪಿಕಪ್ ಆಗಲಿ ಅಥವಾ ಬ್ರೇಕಿಂಗ್ ಆಗಲಿ ಚಿಂದಿಯಾಗಿತ್ತು ಮಾತ್ರ. ಫೈನ್. ಪಂಚೆ ಏನೋ ಅಂದ್ಕೊಂಡಿದ್ದೆ ನಾನು, ಪರವಾಗಿಲ್ಲ 170 180ವರೆಗೆಲ್ಲ ರೀಚ್ ಆಗ್ತಿದೆ. ಸೊ ಕರೆಕ್ಟಾಗಿ ಬೂಪ್ಸ್ ಅಂದ್ರದಲ್ಲಿದ್ದೀನಿ. ಸೊ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ಇಷ್ಟ ಆಗಿದ್ದ ಪಕ್ಷದಲ್ಲಿ ಮರಿದಂಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹೊಟ್ಟೋದನ್ನ ಮರಿಲೇಬೇಡಿ. ಸೊ ಮತ್ತೊಮ್ಮೆ ಹೇಳ್ತಿದ್ದೀನಿ, 71% ಜನ ಸಬ್ಸ್ಕ್ರೈಬೇ ಮಾಡ್ದಂಗೆ ನೋಡ್ಕೊತಿದ್ದೀರಾ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಗ್ರೋ ಆಗಲಿ. 1000 ಜನ ಎಲ್ಲ ಸಬ್ಸ್ಕ್ರೈಬರ್ ಬಂದರೆ ಸ್ಪೆಷಲ್ ಆಗಿ ಏನಾದರೂ ಮಾಡೋಣ ಅಂತಿದ್ದೀನಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟು ತುಂಬ ಮುಖ್ಯ. ಆ್ಯಂಡ್ ಅಷ್ಟೇ ಗೈಸ್, ಹೇಳೋಕ್ಕೇನಿಲ್ಲ. ಗೈಸ್ ಕಾರ್ ಡೆಲಿವರಿ ತೊಗೊಂಡಾಗ ಒಂದು ಮ್ಯಾಜಿಕ್ ಮಾಡಿದ್ನಲ್ಲ, ಹಿಂಗೆ ಕೈ ಇಟ್ಟು ಹಿಂಗೆ ತೆಗೆದ್ರೆ ನಮ್ಮ ಮನೆ ಬರೋದು. ಸೊ ಅದನ್ನು ಮತ್ತೆ ಮಾಡ್ತಾಯಿದ್ದೀನಿ. ಸೊ ಇವಾಗ ಲೆನ್ಸ್ ಕ್ಲೋಸ್ ಮಾಡ್ತಾಯಿದ್ದೀನಿ, ಮತ್ತೆ ಓಪನ್ ಮಾಡಿದ ತಕ್ಷಣ ನಮ್ಮ ಮನೆ ಹತ್ರ ಇರ್ತೀನಿ. ಸೊ ಎಸ್ ಗಾಯ್ಸ್, ಮನೆ ಹತ್ರ ಬಂದಾಯಿತು. ಸೊ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಹೋಪ್ ಯು ಗಾಯ್ಸ್ ಲೈಕ್ ದಿಸ್ ವಿಡಿಯೋ ಇಷ್ಟ ಆದ ಪಕ್ಷದಲ್ಲಿ ಮರಿದಂಗೆ ಲೈಕ್ ಮಾಡಿ. ಮೈನ್ ಥಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಮೊನ್ನೆ ಫ್ರೈಡೇ ನೈಟು ಹೋಗಿ ಹುಡುಗರು ಮೀಟಾಗಿ ಮನೆಗೆ ಬರುವಾಗ ಟೈಮ್ 140 ಮಿಡ್ ನೈಟು. ಇವಾಗ ಟ್ರಿಪ್ಗೆ ಹೋಗ್ಬಿಟ್ಟು ಮನೆಗೆ ಬರುವಾಗ ಟೈಮು 150 ಮಿಡ್ ನೈಟು. ಸೊ ಇಷ್ಟೊತ್ತವರೆಗೆ ಎದ್ದಿರೋದು ನನಗೇನು ಪ್ರಾಬ್ಲಮ್ ಅಲ್ಲ. ಬಟ್ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿದೆ. ಅಷ್ಟು ಕಾರ್ ಓಡಿಸಿದ್ದೀನಲ್ಲ, ಅರೌಂಡ್ ಐ ಥಿಂಕ್ 700 ಕಿಲೋಮೀಟ್ರ್ ಒಬ್ಬನೇ ಓಡಿಸಿದ್ದೀನಿ. ಸೇಮ್ ಹುಬ್ಬಳ್ಳಿ ಲೆಕ್ಕನೇ ಆಯಿತು. ಸೊ ಫೈನ್ ಗೈಸ್, ಮನೆ ಹತ್ರ ರೀಚ್ ಆದೆ. ಸೊ ನೆಕ್ಸ್ಟ್ ವ್ಲಾಗು ನನಗೆ ಗೊತ್ತಿರೋಂಗೆ ಕೊಳ್ಳಿ ಹಿಲ್ಸ್ ವ್ಲಾಗ್ ಆಗಿರುತ್ತೆ. ಸೊ ಪ್ಲ್ಯಾನ್ ಹಾಕಿದ್ದೀವಿ ಡಿಸೆಂಬರಲ್ಲಿ ಹೋಗೋಣ ಅಂತ. ಅದಕ್ಕೆ ನೀವೇನು ಮಾಡಬೇಕಂತ ನಿಮಗೆ ಚೆನ್ನಾಗಿ ಗೊತ್ತು. ಎಸ್ ಗೈಸ್, ಕೆಳಗಡೆ ಶೋ ಅಪ್ ಆಗ್ತಿದೆ ಪ್ರಿನ್ಸ್ ಅಗಸ್ತ್ಯ ಅಂತ ಇನ್ಸ್ಟಾಗ್ರಾಮ್ ID, ಮರಿದಂಗೆ ಫಾಲೋ ಮಾಡ್ಕೊಳ್ಳಿ. ಸೊ ಅದ್ರಲ್ಲಿ ಅಪ್ಡೇಟ್ಸ್ ರೆಗ್ಯುಲರ್ ಆಗಿ ಬರ್ತಾನೆ ಇರುತ್ತೆ. ಫೈನ್ ಗೈಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್, ಬೈ ಬೈ from Agastya. Love you all. Take care. Bye. Bottom.